ಗುರುಜಿ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವೆಲ್ಲ ರೀತಿಯ ಫಲಾನುಫಲಗಳನ್ನ ತಂದುಕೊಡುತ್ತೆ? ನೋಡಿ, ವೃಶ್ಚಿಕ ರಾಶಿಯಲ್ಲಿ ಗುರು ಮಿಥುನದಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜ್ಯೇಷ್ಠ ಮತ್ತು ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ವ್ಯತಿರಿಕ್ತವಾಗಿರ್ತಕ್ಕಂಥ ಕೋಪ ಉದ್ರೇಗ ಆಗ್ತಕ್ಕಂಥದ್ದು, ಕೋಪ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ಶಾಂತಿ ರೀತಿಯಲ್ಲೇ ಇಲ್ಲದೇ ಇರ್ತಕ್ಕಂಥದ್ದು, ಅದರಲ್ಲೂ ಹೆಣ್ಣುಮಕ್ಳಂತೂ ತುಂಬ ಕೋಪದಿಂದ ವರ್ತಿಸ್ತಕ್ಕಂಥದ್ದು, ಕೋಪ ಬಂದಾಗ ಮೊಬೈಲ್ಗಳನ್ನ ದೂರ ಬಿಸಾಕುವಂಥದ್ದು, ಮನೆಯಲ್ಲಿರೋ ಪದಾರ್ಥಗಳು ಪದಾರ್ಥಗಳೇ ಮಾತಾಡ್ತಕ್ಕಂಥದ್ದು ಜಾಸ್ತಿ ಆಗಿಬಿಟ್ಟಿರುತ್ತೆ. ತನ್ನ ಗಂಡನ ಮೇಲಾಗಲಿ ಮಕ್ಕಳ ಮೇಲಾಗಲಿ ಕೋಪ ಇರ್ತಕ್ಕಂಥದ್ದು ಜಾಸ್ತಿ ಹೆಣ್ಣುಮಕ್ಕಳಲ್ಲಿ. ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಪಿರಿಯಡ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಗರ್ಭಕ್ಕೆ ಪ್ರಾಬ್ಲಮ್ ಇರ್ತಕ್ಕಂಥ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ. ಹಾಗಾಗಿ ಅವರು ಮಾನಸಿಕವಾಗಿ ನೊಂದೋಗ್ಬಿಡ್ತಾರೆ. ಋತುಚಕ್ರವನ್ನು ಕರೆಕ್ಟಾಗಿ ಆಗಿಲ್ಲ ಅಂತ ಅಂದರೆ ಅವ್ರಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಯಾರು ಎದುರುಗಡೆ ಸಿಗ್ತಾರೆ ಅವ್ರಿಗೆ ರ್ಯಾಶ್ ಆಗಿ ಮಾತಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥ ಮಕ್ಕಳಿಗೆ ವೃಶ್ಚಿಕ ರಾಶಿಯವ್ರಿಗೆ ಈ ವರ್ಷ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಜಾಸ್ತಿ. ಅಂದರೆ ಒಂದು 4 ತಿಂಗಳ ಕಾಲ ಈ ಪರಾಭವ ಸಂವತ್ಸರದಲ್ಲಿ ಯುಗಾದಿ ಕಳೆದ ಒಂದು 4 ತಿಂಗಳುಗಳ ಕಾಲ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ಕೋಪ ಉದ್ರೇಗಕ್ಕೆ ಮನಸ್ಸು ಕೊಟ್ಟು ಕೆಲವು ಮಕ್ಕಳುಗಳು ಕೂಡ ನೀನು ಅಂತ ಹೆಸರು ಕರೆಸ್ಕೊಳ್ತಕ್ಕಂಥವ್ರು ಸೂಸೈಡ್ ಮಟ್ಟಕ್ಕೆ ಹೋಗೋಷ್ಟು ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ. ನಮ್ಮ ವಾಹಿನಿ ಮುಖಾಂತರ ತಮಗೆ ತಿಳಿಸೋದಿಷ್ಟೇ, ಕೋಪ ಅಂತಕ್ಕಂಥದ್ದು ಸಹಜ ಮನಸ್ಸಿಗೆ ಬರುತ್ತೆ, ಆದರೆ ಕಂಟ್ರೋಲ್ ಮಾಡೋಕ್ಕಂಥ ಶಕ್ತಿ ನಿಮ್ಮಲ್ಲೇ ಇರುತ್ತೆ. ಆ ಕೋಪ ಬಂದ ಸಂದರ್ಭದಲ್ಲಿ ನೀವು ಮೌನವಾಗಿ ಕಾಲ ಕಳೀರಿ, ಮೌನನೇ ಉತ್ತರ ಕೊಡುತ್ತೆ. ಯಾವತ್ತೂ ನಾವು ಜಗಳ ಆಡ್ತಾ ಇರ್ಬೇಕಾದ್ರೆ ಎಷ್ಟು ಮೌನವಾಗಿರ್ತೀವೋ ಆ ಮೌನ ಅವರಿಗೆ ಪ್ರತ್ಯುಪಕಾರವಾಗಿ ಅವರಿಗೆ ಉತ್ತರವನ್ನು ಕೊಡುತ್ತೆ. ಮೌನಂ ಸನ್ಮತಿ ಲಕ್ಷಣಂ. ನೋಡಿ, ಮೌನವಾಗಿದ್ದುಬಿಟ್ರೆ ಆ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಗುತ್ತೆ. ನೀವು ವಾದ ವಿವಾದ ಮಾಡೋದ್ರಿಂದ ಕೆತ್ತುತ್ತಾ, ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ, ಕೆತ್ತುತ್ತಾ ಶಿಬಿರ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕನಕಪುರ ಮಂಡ್ಯ ಭಾಗದ ನಮ್ಮ ಕೊಳ್ಳೇಗಾಲ ಸೈಡಲ್ಲಿ ಕೆತ್ತುತ್ತಾ ಅದು ಶಿಬಿರ ಆಗುತ್ತೆ ಹೊರತು ನೈಸ್ ಬರಲ್ಲ. ಹಾಗಾಗಿ ವಾದ ವಿವಾದಕ್ಕೆ ಇಳಿಬಾರ್ದು, ಸಮಾಧಾನ ಚಿತ್ತದಿಂದ ಇರಿ. ಹೆಣ್ಣುಮಕ್ಕಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ ಈ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಕುಜ ಅಧಿಪತಿಯಾಗಿರ್ತಾನೆ, ನಿಮಗೆ ಮಂಗಳಕರವಾಗಿರ್ತಕ್ಕಂಥ ಮಂಗಳ ಗ್ರಹ ಅಧಿಪತಿಯಾಗಿದ್ದಾನೆ. ಹಾಗಾಗಿ ಸ್ಕಂದನ ಆಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆ ಸ್ಥಾನವನ್ನು ಕೊಟ್ಟು ಖಂಡಿತವುಳ್ಳ ದಿನಮಾನಗಳಲ್ಲಿ ನಿಮಗೆ ತುಂಬ ಚೆನ್ನಾಗುತ್ತೆ. ಇನ್ನು 10ನೇ ತಿಂಗಳಿನಿಂದ ಇನ್ನು ಬರುವ ಸಂವತ್ಸರ ಗಂಟನೂ ಕೂಡ ನಿಮಗೆ ಯೋಗಕಾರಕವಾಗಿರ್ತಕ್ಕಂಥ ಕುಜ ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಮದುವೆ ವಿಳಂಬ ಆಗಿದ್ರು ಕೂಡ ಅತಿ ಶೀಘ್ರದಲ್ಲೇ ಫಲವನ್ನು ಕೊಡ್ತಕ್ಕಂಥವನು. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 4 ತಿಂಗಳ ಕಾಲ ನಿಮಗೆ ಯೋಗ ಫಲವನ್ನು ಕೊಡ್ತಕ್ಕಂಥವನು. ಭೂಮಿಯೊಳಗಡೆ ತುಂಬ ವ್ಯತಿರಿಕ್ತವಾದ ಜಯ ಸಂಪಾದನೆ ಆಗ್ತಕ್ಕಂಥದ್ದು, ವಿಶೇಷವಾಗಿ ಫಲಗಳನ್ನು ಕೊಡ್ತಕ್ಕಂಥವನ್ನೇ ಭಗವಂತ. ಹಾಗಾಗಿ ಈ 4 ತಿಂಗಳುಗಳಲ್ಲಿ ನೀವು ಸ್ಕಂದನ ಆಲಯಗಳಿಗೆ ಹೋಗ್ತಕ್ಕಂಥದ್ದು ತುಂಬ ಮಾಡಿ. ಈ ಒಂದು 6ನೇ ತಿಂಗಳಿಂದ 10ನೇ ತಿಂಗಳವರೆಗೂ ಕೆಲವೊಂದು ಅನುಷ್ಠಾನಗಳನ್ನು ಮಾಡ್ಕೊಳ್ತಾ ಬನ್ನಿ. ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಪುಣ್ಯ ನದಿಗಳ ಸ್ನಾನ ಮಾಡ್ತಕ್ಕಂಥದ್ದು, ಕುಲದೇವರಿಗೆ ಚೆನ್ನಾಗಿ ತುಪ್ಪ ದೀಪದಗಳನ್ನು ಹಂಚ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅರ್ಶಿಣದ ಬಟ್ಟೆಯನ್ನು ಸುತ್ತಿ, ಅರ್ಶಿಣದ ಕೊಂಬೆ ಒಳಗಡೆ ಸುತ್ತಿ ಮನೆ ಒಳಗಡೆ ಒಂದು ಮನಸ್ಕಾರಕ ಅಕ್ಕಿ ಇರ್ತಕ್ಕಂಥ ಸ್ಥಾನ, ಅಂದರೆ ಮನಸ್ಕಾರಕ ಚಂದ್ರ ಇರ್ತಕ್ಕಂಥ ಒಂದ್ರ ಮೇಲೆ ಅರ್ಶಿಣ ಇಡ್ತಕ್ಕಂಥದ್ದು, ಜೇನುತುಪ್ಪವನ್ನು ಇಡ್ತಕ್ಕಂಥದ್ದು ಮಾಡಿ, ಜೇನುತುಪ್ಪದ ಡಬ್ಬವನ್ನು ಇಡ್ತಕ್ಕಂಥದ್ದು, ಅರ್ಶಿಣದ ಕೊಂಬು ಇಡ್ತಕ್ಕಂಥದ್ದು ಮನೆ ಒಳಗಡೆ ಮಾಡಿದಾಗ ಖಂಡಿತವಾಗೂ ನಿಮಗೆ ಶುಭ ಫಲ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಜೇನುತುಪ್ಪ ಅರಶಿನ ನೀವು ಎಷ್ಟು ದಿನ ಮಡಗಿದ್ರೂ ಕೂಡ ಅರ್ಶಿಣದ ಕೊಂಬು ಏನೂ ಆಗಲ್ಲ. ಎಷ್ಟು ವರ್ಷಗಳ ಕಾಲ ಇಡಿ ಅದು ಖಂಡಿತವಾಗೂ ಏನು ಅಷ್ಟೊಂದು ಇದಾಗಲ್ಲ. ಇನ್ನು ಜೇನುತುಪ್ಪ ಮಾಡಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಒಂದು ಜೇನು ರಸ, ಅದು ಆ ಹೂಗಳ ಸುಗಂಧದಿಂದ ತಗೊಂಬರ್ದಿರ್ತಕ್ಕಂಥ ಜೇನುಳ, ಆ ಜೇನುತುಪ್ಪದಲ್ಲಿ ಮಹಾಲಕ್ಷ್ಮಿ ಅಡಕವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ನನ್ನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದವರು ಕೂಡ ಒಂದು ಅಕ್ಕಿ ಮನಸ್ಕಾರಕ ಚಂದ್ರ, ಅದ್ರ ಮೇಲೆ ಈ ಅರ್ಶಿಣದ ಕೊಂಬು ಮತ್ತು ಅರ್ಶಿಣದ ಬಟ್ಟೆಯನ್ನು ಇಟ್ಟು ಮತ್ತು ಜೇನುತುಪ್ಪವನ್ನು ಇಟ್ಟು ಅನುಷ್ಠಾನಗಳನ್ನು ಮಾಡಿಕೊಂಡಾಗ ಖಂಡಿತಗೂ ನಿಮಗೆ ಎಲ್ಲ ಮನಗಳಲ್ಲಿ ತುಂಬ ಚೆನ್ನಾಗುತ್ತೆ. ಗ್ರಾಮ ದೇವತೆಗಳಿಗೆ ವಿಶೇಷವಾಗಿ ಅನ್ನದಾನಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡಿ ವಿಶೇಷವಾದ ಫಲವನ್ನು ನೀವು ನಿರೀಕ್ಷೆ ಮಾಡಿರ್ತೀರ, ಖಂಡಿತವೂ ಒಳ್ಳೆಯದಾಗುತ್ತೆ.